ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 118ನೇ ಭಾಗವನ್ನು ಪ್ರಾರಂಭಿಸುವುದಕ್ಕೂ ಮುನ್ನ 117ನೇ ಭಾಗದಲ್ಲಿ ಏನಾಗಿತ್ತು ಅಂತಂದರೆ, ಗಾಢವಾಗಿ ನಿದ್ರಿಸುತ್ತಿದ್ದಂತಹ ಕುಂಭಕರ್ಣನನ್ನು ಎಚ್ಚರಿಸುವಂತಹ ಪ್ರಯತ್ನದಲ್ಲಿದ್ದ ರಾವಣನು ಈಗಾಗಲೇ ಕುಂಭಕರ್ಣನನ್ನು ಎಚ್ಚರಗೊಳಿಸಿದ್ದಾಗಿದೆ. ಆ ನಂತರ ಯುದ್ಧ ಭೂಮಿಗೆ ಹೇಗೆ ಹೋಗ್ತಾನೆ ಕುಂಭಕರ್ಣ, ಏನೆಲ್ಲ ಆಗತ್ತೆ ಅನ್ನೋದನ್ನು ನಾವು ಈ ಒಂದು ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ರಾಮಾಯಣದ 118ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಕುಂಭಕರ್ಣನು ರಾವಣನ ಅರಮನೆಯನ್ನು ಪ್ರವೇಶಿಸುತ್ತಿದ್ದಂತೆಯೇ ಇತ್ತ ವಾನರರನ್ನು ಒಗ್ಗೂಡಿಸಿ ನಗರದ ಬಾಗಿಲುಗಳನ್ನು ಆಕ್ರಮಿಸುವಂತೆ ರಾಮನು ನೀಲನಿಗೆ ಆದೇಶಿಸಿದಾಗ ವಾನರರ ಮತ್ತು ರಾಕ್ಷಸರ ಮಧ್ಯೆ ಇನ್ನೊಂದು ಭೀಕರ ಕಾಳಗ ಪ್ರಾರಂಭವಾಯಿತು. ಅದೇ ವೇಳೆಯಲ್ಲಿ ವಿಚಲಿತನಾಗಿ ಪುಷ್ಪಕ ವಿಮಾನದ ಮೇಲೆ ಕುಳಿತಿದ್ದ ರಾವಣನ ಸಮ್ಮುಖಕ್ಕೆ ಕುಂಭಕರ್ಣನು ತನ್ನ ಸಾವಿರಾರು ಅನುಯಾಯಿಗಳೊಡನೆ ಬಂದನು. ಕುಂಭಕರ್ಣನನ್ನು ಕಂಡು ಚೇತರಗೊಂಡ ರಾವಣನು ಅವನನ್ನು ಆಲಂಗಿಸಿ ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡನು. ಆಗ ಕುಂಭಕರ್ಣನು, ಓಹೋ ರಾವಣನೇ, ನಿನಗೀಗ ನಾನು ಯಾವ ಸೇವೆಯನ್ನು ಮಾಡಬೇಕೆಂದು ನೀನು ಬಯಸುತ್ತಿರುವೆ ಎಂದು ವಿಚಾರಿಸಿದನು. ಆಗ ರಾವಣನು, ನಿನಗೆ ತಿಳಿದಂತೆ ರಾಮನು ಒಂದು ದೊಡ್ಡ ವಾನರ ಸೈನ್ಯದೊಡನೆ ಲಂಕೆಯನ್ನು ಆಕ್ರಮಿಸಿದ್ದಾನೆ. ಈಗಾಗಲೇ ಅನೇಕ ಪ್ರಮುಖ ರಾಕ್ಷಸರು ವೀರಮರಣವನ್ನಪ್ಪಿದ್ದಾರೆ. ನನ್ನ ಪ್ರಿಯ ಸಹೋದರನೇ, ರಾಮ ಲಕ್ಷ್ಮಣರನ್ನು ಕೊಲ್ಲಲು ಇನ್ಯಾರಿಂದಲೂ ಸಾಧ್ಯವಿಲ್ಲವಾದ್ದರಿಂದ ನಾನು ನಿನ್ನ ಮೇಲೆ ಅವಲಂಬಿತನಾಗಿರುವೆ ಎಂದನು. ಭಯಗ್ರಸ್ತನಾಗಿದ್ದ ರಾವಣನ ಬೇಡಿಕೆಯನ್ನು ಕೇಳಿ ಮನಪೂರ್ವಕವಾಗಿ ನಕ್ಕ ಕುಂಭಕರ್ಣನು, ವಿಭೀಷಣನ ಮತ್ತು ಇತರ ಬುದ್ಧಿವಂತ ಮಂತ್ರಿಗಳು ಹೇಳಿದ್ದ ಭವಿಷ್ಯವಾಣಿಯು ಈಗ ನಿಜವಾಗುತ್ತಿದೆ. ನನ್ನ ಪ್ರೀತಿಯ ಅಣ್ಣನೇ, ಹಿತೈಷಿಗಳ ಪ್ರಾಮಾಣಿಕ ಬುದ್ಧಿವಾದವನ್ನು ಉಪೇಕ್ಷಿಸುವಷ್ಟು ನೀನು ಮೂಢನಾದೆಯೇನು? ಸೀತೆಯನ್ನು ರಾಮನಿಗೆ ಹಿಂದಿರುಗಿಸಬೇಕೆಂದು ಉಪದೇಶಿಸಿದ ವಿಭೀಷಣನ ಮತ್ತು ಮಂಡೋದರಿಯ ಮಾತುಗಳನ್ನು ಸರಿಯಾಗಿದ್ದವು. ರಾಜನೇ, ನೀನು ತಪ್ಪುಗಳನ್ನು ತಿಳಿದುಕೊಳ್ಳಲು ಇನ್ನೂ ಸಮಯವು ಮೀರಿಲ್ಲವಾದ್ದರಿಂದ ಅದರ ನಿರ್ಧಾರ ಕೇವಲ ನಿನ್ನದು ಎಂದು ಹೇಳಿದನು. ಆ ಒಂದು ಅನಪೇಕ್ಷಿತ ಉಪದೇಶವನ್ನು ಕೇಳಿ ತೀವ್ರವಾಗಿ ಕೋಪಗೊಂಡರು. ತನ್ನ ಕೋಪವನ್ನು ತಡೆದುಕೊಂಡ ರಾವಣನು, ಈಗ ಯುದ್ಧವು ಪೂರ್ಣ ರೂಪದಲ್ಲಿ ಚಾಲನೆಯಾಗಿರುವುದರಿಂದ ನೀನು ಹೀಗೆ ಮಾತನಾಡುವುದು ವ್ಯರ್ಥ. ನನ್ನ ಪ್ರೀತಿಯ ಸಹೋದರನೇ, ನಾನು ಸೀತೆಯನ್ನು ಅಪಹರಿಸಿ ತಪ್ಪು ಮಾಡಿದ್ದರೂ ನಿನ್ನ ಅಸಾಮಾನ್ಯ ಶಕ್ತಿಯನ್ನು ಪ್ರದರ್ಶಿಸಿ ನೀನು ಆ ತಪ್ಪನ್ನು ಸರಿದೂಗಿಸಬೇಕೆಂದು ನಾನು ಬೇಡುತ್ತೇನೆ ಎಂದನು. ರಾವಣನನ್ನು ಸಂತೈಸಲು ಇಚ್ಛಿಸಿದಂತಹ ಕುಂಭಕರ್ಣನು, ರಾಜನೇ, ಚಿಂತಿಸದಿರು. ರಾಮ ಲಕ್ಷ್ಮಣರನ್ನು ಹಾಗೂ ಸುಗ್ರೀವ ಮತ್ತು ಹನುಮಂತರ ನೇತೃತ್ವದಲ್ಲಿರುವ ಸಮಸ್ತ ವಾನರರನ್ನು ಕೊಲ್ಲುವ ಪ್ರತಿಜ್ಞೆಯನ್ನು ನಾನು ಮಾಡುತ್ತೇನೆ. ಈ ಕಥಾಕಥಿತ ವೀರರು ನಾನಿಲ್ಲದಿದ್ದ ಕಾರಣದಿಂದ ಮಾತ್ರ ಜಯಶಾಲಿಯಾಗಿದ್ದಾರೆ. ನನ್ನ ಅಪಾರ ಶಕ್ತಿಯ ಮುಂದೆ ಈ ಒಂದು ವೈರಿಗಳು ಎಷ್ಟು ಕ್ಷುಲ್ಲಕರೆಂದು ನಿನಗೀಗ ತೋರಿಸುತ್ತೇನೆ ಎಂಬ ಸಿಹಿಯಾದ ಮಾತುಗಳನ್ನಾಡಿದನು. ರಾವಣನನ್ನು ಮೆಚ್ಚಿಸಲಿಚ್ಛಿಸಿದ ಕುಂಭಕರ್ಣನ ಮಾತುಗಳನ್ನು ತಡೆದ ಮಹೋದರನು, ನಿನ್ನ ಅಣ್ಣನನ್ನು ಆಕ್ಷೇಪಿಸುತ್ತಿರುವ ನೀನು ಒಬ್ಬ ಅಹಂಕಾರಿಯಾದ ಮೂರ್ಖನಾಗಿರಬೇಕು. ರಾಜನಾಗಿರುವವನು ಅವನ ಮನ ಬಂದಂತೆ ಮಾಡಬಹುದು. ಸೀತೆಯನ್ನು ಅಪಹರಿಸುವುದರಲ್ಲಿ ರಾವಣನ ತಪ್ಪೇನೂ ಇಲ್ಲ. ನಿಜವಾಗಿ ರಾಜರು ತಮ್ಮ ಫಲಪ್ರದರ್ಶನ ಮಾಡಲು ಇಂತಹ ಚಟುವಟಿಕೆಗಳನ್ನು ಮಾಡುವುದು ಸಾಮಾನ್ಯ. ಎಲೈ ದುರಹಂಕಾರಿಯೇ, ನೀನು ಈಗ ಹೇಳಿಕೊಳ್ಳುತ್ತಿರುವ ಹಾಗೆ ರಾಮನನ್ನು ಕೇವಲ ಶಕ್ತಿಯಿಂದ ಸೋಲಿಸಲಾಗದೆಂದು ನಾನು ಖಚಿತವಾಗಿ ಹೇಳುತ್ತೇನೆ ಎಂದನು. ತನ್ನ ಮಾತುಗಳನ್ನು ಮುಂದುವರಿಸಿದ ಮಹೋದರನು, ರಾಜನೇ, ಸೀತೆಯನ್ನು ಗೆಲ್ಲಲು ನಾನೊಂದು ಚತುರ ಯೋಜನೆಯನ್ನು ಮಾಡಿದ್ದೇನೆ. ಕುಂಭಕರ್ಣನು, ನಾನು ಮತ್ತು ಇತರ ರಾಕ್ಷಸ ವೀರರು ಒಟ್ಟಿಗೆ ಹೋಗಿ ರಾಮನ ಮೇಲೆ ಆಕ್ರಮಣ ಮಾಡುತ್ತೇವೆ. ನಾವು ಅವನನ್ನು ಕೊಲ್ಲುವಂತಾದರೆ ಜಯ ನಮ್ಮದಾಗುವುದು. ಆದರೆ ನಾವು ಅವನನ್ನು ಸೋಲಿಸಲಾಗಲಿಲ್ಲವಾದರೆ ರಾಮನನ್ನು ಕೊಂದಿದ್ದೇವೆ ಎಂದು ಹೇಳಿಕೊಳ್ಳುತ್ತಾ ನಾವು ಲಂಕೆಗೆ ಹಿಂದಿರುಗುತ್ತೇವೆ. ರಾಮನು ಸತ್ತಿರುವನೆಂಬ ಸುಳ್ಳು ವದಂತಿಯನ್ನು ಬೇರಿ ನಗಾರಿಗಳ ಸದ್ದುಗಳೊಂದಿಗೆ ಹಾಗೂ ನಮ್ಮ ಸೈನಿಕರಿಗೆ ವಿಶೇಷ ಉಡುಗೊರೆಗಳನ್ನು ನೀಡುವುದರೊಂದಿಗೆ ನಗರದುದ್ದಕ್ಕೂ ಹರಡಬೇಕು. ಹೀಗೆ ಈ ಸುಳ್ಳು ವಾರ್ತೆಯು ಸೀತೆಗೆ ಕೂಡಲೇ ತಲುಪುವುದು.
ಇದನ್ನು ಕೇಳುವ ಅವಳು ದುಃಖದ ಸಾಗರದಲ್ಲಿ ಮುಳುಗಿದಾಗ ನೀವು ಅವಳಲ್ಲಿಗೆ ಹೋಗಿ ರಾಜ್ಯ ವೈಭವ ಮತ್ತು ಸುಖಭೋಗಗಳ ಆಸೆ ತೋರಿಸಬೇಕು ಮತ್ತು ಅವಳ ನಂಬಿಕೆಯನ್ನು ಪಡೆಯಲು ಆದಷ್ಟು ಪ್ರಯತ್ನಿಸಬೇಕು. ಅವಳಿಗೆ ಇನ್ನು ಯಾರು ರಕ್ಷಕರಿಲ್ಲವೆಂದು ಭಾವಿಸುವ ಅವಳು ನಿಮಗೆ ಶರಣಾಗುವಳು ಎಂದು ನಾನು ಖಚಿತವಾಗಿ ಹೇಳುತ್ತೇನೆ. ರಾಜನೇ, ನೀನು ರಾಮನೊಡನೆ ಯುದ್ಧ ಮಾಡಿದರೆ ಯುದ್ಧ ಭೂಮಿಯಲ್ಲಿ ಖಂಡಿತವಾಗಿ ಸಾಯುತ್ತೀಯ. ಆದರೆ ನನ್ನ ಉಪದೇಶವನ್ನು ಸ್ವೀಕರಿಸಿದರೆ ನೀನು ರಾಮನನ್ನು ಎದುರಿಸದೆಯೇ ಸೀತೆಯನ್ನು ಗೆಲ್ಲಬಹುದು ಎಂದನು. ಆಗ ಕಠೋರವಾಗಿ ಉತ್ತರಿಸಿದ ಕುಂಭಕರ್ಣನು, ಮಹೋದರ, ನಿನ್ನ ಮಾತುಗಳು ಕೇವಲ ಹೇಡಿಗಳಿಗೆ ಮಾತ್ರ ಸಮಂಜಸವೆನಿಸುತ್ತಿದೆ. ನಾನು ರಾಮನನ್ನು ಕೊಲ್ಲುವ ನಿರ್ಧಾರವನ್ನು ಈಗಾಗಲೇ ಮಾಡಿರುವುದರಿಂದ ನನ್ನ ದೃಢ ಸಂಕಲ್ಪವು ವ್ಯರ್ಥವಾಗುವುದಿಲ್ಲ. ಅಸಮರ್ಪಕವಾಗಿ ಯುದ್ಧ ಮಾಡಿರುವ ನೀವೆಲ್ಲರೂ ಲಂಕೆಯ ವಾಸಿಗಳನ್ನು ವೃಥ ಸಾಯುವಂತೆ ಮಾಡಿ ಲಂಕೆಯ ಜನಸಂಖ್ಯೆಯನ್ನು ಕುಂಠಿತಗೊಳಿಸಿದ್ದೀರಿ. ನಾನು ಈ ಪರಿಸ್ಥಿತಿಯನ್ನು ಒಬ್ಬಂಟಿಯಾಗಿ ಸರಿಪಡಿಸುತ್ತೇನೆ. ನನಗೆ ಯಾರ ಸಹಾಯವೂ ಬೇಕಿಲ್ಲ ಎಂದನು. ಆಗ ರಾವಣನು ನಗುತ್ತಾ, ನೀನು ಹೇಳುತ್ತಿರುವುದು ಸತ್ಯ. ಮಹೋದರನು ರಾಮನಿಂದ ನಿಜವಾಗಿ ಹೆದರಿರಬೇಕು. ಕುಂಭಕರ್ಣನೇ, ನೀನು ಕೋಪೋದ್ರಿಕ್ತನಾಗಿ ಯುದ್ಧ ಭೂಮಿಯನ್ನು ಪ್ರವೇಶಿಸಿದಾಗ ನಿನ್ನ ಎದುರು ಯಾರೂ ನಿಲ್ಲಲಾರರು. ಈಗ ದಯವಿಟ್ಟು ಹೋಗಿ ಯುದ್ಧ ಮಾಡು ಮತ್ತು ನನ್ನ ಆತಂಕಗಳನ್ನೆಲ್ಲವನ್ನು ಕೊನೆಗಳಿಸು. ಆದರೆ ಒಬ್ಬಂಟಿಯಾಗಿ ಹೋಗಬೇಡ. ರಾಕ್ಷಸ ಸೈನಿಕರನ್ನು ಕರೆದುಕೊಂಡು ಹೋಗಿ ಅಜೇಯನಾಗು ಎಂದನು. ಸ್ನೇಹಿತರೆ, ರಾಮಾಯಣದ 118ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಆದಷ್ಟು ರಾಮಾಯಣವನ್ನು ನೋಡಿ ಒಳ್ಳೆಯ ಅಂಶಗಳನ್ನು ಮೈಗೂಡಿಸಿಕೊಳ್ಳಿ. ಹಾಗೆಯೇ ದಯವಿಟ್ಟು ರಾಮಾಯಣ ನೋಡಿದವರು ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ತಾ, ಹರ ಹರ ಮಹಾದೇವ್, ಜೈ ಶ್ರೀರಾಮ್.